ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಒಂದು ಎರಡನೇ ಹೊಸ ಚಾನಲ್ ಆಗಿರುತ್ತೆ. ಸೊ ಹಳೆ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಒಂದು ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಈ ಒಂದು ವಿಡಿಯೋ ನಾನು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಬೇಬಿ ಪ್ರಾಡಕ್ಟ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ಎರಡನೇ ಹೊಸ ಚಾನಲ್ ಆಗಿರುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ನನ್ನ ಒಂದು ಹಳೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಈ ಒಂದು ಹೊಸ ಚಾನಲ್ಗೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಒಂದು ಹಳೆ ಚಾನಲಲ್ಲಿ ಸುಮಾರು ಬೇಬಿ ಪ್ರಾಡಕ್ಟ್ಸ್ಗಳ ಬಗ್ಗೆ ರಿವ್ಯೂನ ಕೊಟ್ಟಿದ್ದೀನಿ, ವಿಡಿಯೋಸ್ನ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಚಾನಲಲ್ಲಿ ಜಸ್ಟ್ ನಾನು ಸಾಂಗ್ಸ್, ದೇವರ ಬಗ್ಗೆ ಸಾಂಗ್ಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇದು ನನ್ನ ಫಸ್ಟ್ ಒಂದು ಫೇಸ್ ವಿಡಿಯೋ ಆಗಿರುತ್ತೆ. ಸೊ ಅಲ್ಲಿ ಸಹ ಬೇಬಿ ಪ್ರಾಡಕ್ಟ್ಸ್ ಹಳೆ ಚಾನಲಲ್ಲಿ ಯಾವ್ಯಾವ ಥರ ಕಂಟೆಂಟ್ನ ಮಾಡ್ತೀನೋ ಆ್ಯಸ್ ಯೂಶುವಲ್ ಸೇಮ್ ಕಂಟೆಂಟ್, ಮ್ಯಾಕ್ಸಿಮಮ್ ಸಾಂಗ್ಸ್ನ ನಾನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಬ್ಲಾಗ್ಸ್ ಆಗಿರ್ಬೋದು ಅಥವಾ ಬೇರೆಯಲ್ಲಿ ಸಹ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರ್ಯಾರ ಮನೆಯಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಇರುತ್ತೋ, ಸೊ ಬೇಬಿ ಪೇರೆಂಟ್ಸ್ಗಳಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ನನ್ನ ಒಂದು ಹಳೆ ಚಾನಲ್ ಸೇಮ್ ನೇಮಲ್ಲಿ ಇನ್ನೊಂದು ಹಳೆ ಚಾನಲ್ ಇದೆ. ಸೊ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಥರ ಒಂದು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂನ ಕೊಟ್ಟಿದ್ದೀನಿ. ಆ್ಯಂಡ್ ಬೇಬಿ ಪ್ರಾಡಕ್ಟ್ಸ್ಗಳನ್ನ ನಾನು ತೋರಿಸಿದ್ದೀನಿ ಆ ಒಂದು ಚಾನಲ್ಲಿ. ಸೊ ನಿಮ್ಗೆ ಏನಾದರೂ ಬೇಬಿ ಪ್ರಾಡಕ್ಟ್ಸ್ಗಳು ಬೇಕು ಅಂತ ಅಂದರೆ ನೀವೊಂದು ಹಳೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಬೇಬಿ ನೇಲ್ ಟ್ರಿಮ್ಮರ್ನ ನಾನು ರೀಸೆಂಟಾಗಿ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಬೇಬಿ ಒಂದು ನೇಲ್ ಟ್ರಿಮ್ಮರ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 2 ಬೇಬಿ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ 2 ಬೇಬಿ ಪ್ರಾಡಕ್ಟ್ಸ್ನ ನಿಮಗೆ ನಾನು ರಿವ್ಯೂ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ನನ್ನ ಕಳೆದ ಚಾನಲ್ನ ಸಹ ಸುಮಾರು ಬೇಬಿ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ನೆಸೆಸಿಟಿ ಇತ್ತು ಅಂತಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಬನ್ನಿ, ಇದನ್ನು ಇವಾಗ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ಕೊಂಡಿರೋವಂಥದ್ದು. ಲಾಸ್ಟ್ ಇಯರ್ ಕೂಡ ನಾನು ಇದೇ ಥರ ಸೇಮ್ ಒಂದು ನೇಲ್ ಟ್ರಿಮ್ಮರ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಫಸ್ಟ್ ಕ್ರೈ ಅನ್ನೋ ಆ್ಯಪ್ನಲ್ಲಿ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಬಟ್ ಈ ಸತಿ ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ತರಿಸ್ಕೊಂಡಿದ್ದೀನಿ. ಬಟ್ ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು ಸೇಮ್ ಕಲರ್ ಸೇಮ್ ಪ್ರಾಡಕ್ಟ್ನೇ ನಾನು ತರಿಸ್ಕೊಂಡಿರೋವಂಥದ್ದು. ಅದರದ್ದು ಒಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನನ್ನ ಹಳೆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ, ಯಾವ ಥರ ಆಪ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ, ನಿಮಗೆ ಅವಶ್ಯಕತೆ ಇದ್ದರೆ ನೀವು ಅದನ್ನು ಲಿಂಕ್ನ ಓಪನ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಆ್ಯಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಶೆಲ್ನ ಹಾಕಬೇಕಾಗತ್ತೆ. 2 ಶೆಲ್ನ ಹಾಕಿಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಬಟನ್ಸ್ ಕಲರ್ ವೈಸು, ಅದು ಬಂದು ಏಜ್ ವೈಸ್ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಬಟನ್ಸು. ಅದಕ್ಕೆ ಪರ್ಟಿಕ್ಯುಲರಾಗಿ ಏನು ಹೇಳಬೇಕು ಅಂತ ನನಗೆ ಐಡಿಯಾ ಇಲ್ಲ. ಸೊ ಅದಕ್ಕೆ ನಾನು ಬಟನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಕಲರ್ ವೈಸ್ ಬಟನ್ಸ್ ಏನಿದೆ, ಸೊ 3 ಮಂತ್ಸ್ಗೆ ಒಂದು, 6 ಮಂತ್ಸ್ಗೆ ಒಂದು, ಆ ಥರ ಮಂತ್ ವೈಸ್ ಏಜ್ ವೈಸ್ ಅದನ್ನು ನಾವು ಯೂಸ್ ಮಾಡಿಕೊಂಡು ಆಪ್ರೇಟ್ನ ಮಾಡಬೇಕಾಗತ್ತೆ. ಬೇಬಿಗೆ ನೇಲ್ನ ಟ್ರಿಮ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಬಾಕ್ಸ್ ಮೇಲೇ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಡಿಫ್ರೆಂಟ್ ಏಜಸ್ ಇದನ್ನು ಯೂಸ್ ಮಾಡಬೇಕು, ನೇಲ್ ಟ್ರಿಮ್ಮರ್ನ ಯೂಸ್ ಮಾಡಬೇಕು ಅಂತೇಳಿ. ಆ್ಯಂಡ್ ಇದು ಡಿಫ್ರೆಂಟ್ ಕಲರಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಒಂದು ಪ್ರಾಡಕ್ಟು ಫಸ್ಟ್ ಕ್ರೈ ಆ್ಯಪಲ್ಲಿ, ಫ್ಲಿಪ್ಕಾರ್ಟ್, ಪ್ರತಿಯೊಂದು ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ನಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನಾನು ಯಾವ್ಯಾವ ಬೇಬಿ ಪ್ರಾಡಕ್ಟ್ನ ಹಾಕ್ತೀನಿ ಪ್ರತಿಯೊಂದನ್ನು ನಾನು ಹೇಳ್ದಾಗೇ ಹಳೆಯ ಒಂದು ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಇದು ನಾನು ಲಾಸ್ಟ್ ಇಯರ್ ತರಿಸ್ಕೊಂಡಿರೋದು. ಇಲ್ಲಿ ನೋಡಿ ಎಲ್ಲ ಹೋಗ್ಬಿಟ್ಟಿದೆ, ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಶೆಲ್ ಹಾಕಿದ್ರೆ ಅದು ವರ್ಕ್ ಆಗುತ್ತೆ, ಆಪ್ರೇಟ್ ಆಗುತ್ತೆ, ಬಟ್ ಅಷ್ಟು ಶಾರ್ಪಾಗಿ ಆಪ್ರೇಟ್ ಆಗೋಲ್ಲ. ಸೊ ನಮ್ಮ ಬೇಬಿಗೆ ಕೈಯಲ್ಲಿ ತುಂಬಾ ನೇಲ್ಸು ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಹೊಸದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ಹಳೇದು ನೋಡಿ ಏನು ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿದೆ. ಬಟ್ ಏನೇಂದರೂ 1.5 ಇಯರ್ ಬಂತು. ನಾವು ಹೇಗೆ ಅದನ್ನು ಉಪಯೋಗಿಸ್ತೀವೋ ಅದ್ರ ಮೇಲೆ ಬರುತ್ತೆ. ಬಟ್ ನಮ್ಮ ಪಾಪು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಹೊಸದು ನಾನು ಆರ್ಡರ್ ಮಾಡ್ಕೊಳ್ಬೇಕಾಯಿತು. ನೋಡಿ, ಇದು ಈ ಥರ ನಾವು ಆ್ಯಂಡ್ ಟಾರ್ಚ್ ಕೂಡ ಇದೆ. ನಾವು ಟಾರ್ಚ್ ಹಾಕ್ಕೊಂಡು ಕೂಡ ಅದನ್ನು ನಾವು ನೇಲ್ನ ಟ್ರಿಮ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಾವು ನೇಲ್ನ ಟ್ರಿಮ್ ಮಾಡ್ಬೋದು. ನಾನು ಲಿಂಕ್ನ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಕ್ಸ್ ಮೇಲೆ ಎಲ್ಲನೂ ಆಲ್ಮೋಸ್ಟ್ ಡೀಟೇಲ್ಸ್ ಕೂಡ ಬಾಕ್ಸ್ ಮೇಲೇ ಇರುತ್ತೆ, ಗೈಡ್ ಮಾಡಿರ್ತಾರೆ. ಆ ರೀತಿಯಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು.
ಆ್ಯಂಡ್ ಇದರ ಪ್ರೈಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇದನ್ನು ನಾನು ಹೇಳಿದಾಗೇ ಫ್ಲಿಪ್ಕಾರ್ಟಲ್ಲಿ ಆನ್ಲೈನ್ ಶಾಪಿಂಗ್ ತರಿಸ್ಕೊಂಡಿರೋದು. ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರುವಂತಹ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ಒಂದು ಲಿಂಕ್ನ ಓಪನ್ ಮಾಡಿ ನೀವು ಇದನ್ನು ಆಪ್ರೇಟ್ ಮಾಡೋದನ್ನು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ, ನನ್ನ ಪ್ರೈಸ್ ಕೂಡ ನಾನು ಆಲ್ಮೋಸ್ಟ್ ಈ ಒಂದು ಸ್ಕ್ರೀನ್ ಮೇಲೇ ಹಾಕ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಚೆನ್ನಾಗಿದೆ ಫ್ರೆಂಡ್ಸ್ ಪ್ರಾಡಕ್ಟ್, ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು. ನಾನು ಈಗಲೂ ಕೂಡ ನಮ್ಮ ಬೇಬಿಗೆ ನೇಲ್ ಟ್ರಿಮ್ಮರ್ನ ಇದನ್ನೇ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಾವು ದೊಡ್ಡವ್ರಿಗೆ ಯೂಸ್ ಮಾಡೋಂಥ ನೇಲ್ ಟ್ರಿಮ್ಮರ್ನ ಮಕ್ಕಳಿಗೆ ಯೂಸ್ ಮಾಡೋದು ಸ್ವಲ್ಪ ತೊಂದರೆ ಅಂತಲೇ ಅನಿಸುತ್ತೆ, ಹಾರ್ಮ್ಫುಲ್ ಅಂತಲೇ ಅನಿಸುತ್ತೆ. ಯಾಕಂತಂದರೆ ಅದು ತುಂಬಾ ಸಾಫ್ಟ್ ಇರುತ್ತೆ ಬೆರಳುಗಳು. ಸೊ ಹಾಗಾಗಿ ಈ ಒಂದು ನೇಲ್ ಟ್ರಿಮ್ಮರ್ನ ಮಕ್ಕಳಿಗೆ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.